ನಿರ್ಮಾಣ ಮಾಡುತ್ತಿದ್ದಾರೆ. ಇದರೊಂದಿಗೆ ತಮ್ಮ ಕಾಣುವ ಬಿಲ್ಡಿಂಗ್ ನ ಮೇಲ್ಛಾವಣಿ ಮತ್ತು ಮರ ನೆಟ್ಟರೆ ಈ ನಮ್ಮ ಶಾಲೆಯ ನಿರ್ಮಾಣದ ಪ್ರಗತಿ ಚಾಲನೆಯಲ್ಲಿದೆ. ನೋಡ್ತಾ ಇದ್ದೆ, ನಾಗ ನೋಡ್ತೀನಿ ಎಷ್ಟು ಮಟ್ಟಿಗೆ ಓಡ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳನ್ನ 2 ವರ್ಷದಲ್ಲಿ ತಂದು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ 30, 40, 50 ವರ್ಷ ನಿಂತಿರ್ತಕ್ಕಂಥ ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇದೊಂದು ದೊಡ್ಡ ಹೆಮ್ಮರವಾಗಿ ಬೆಳೀತಕ್ಕಂಥದ್ದಾಗಿದೆ. ಇದೇ ರೀತಿ ನಾನು ನಮ್ಮ ಇಸ್ರೋನವ್ರು ಹಿಡಿದು ಅಲ್ಲಿ ಕ್ಯಾನ್ಸಂದ್ರದಲ್ಲೂ ಕೂಡ 4-5 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿಂದ ತಿಪ್ಟೂರಿನಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಮೊನ್ನೆ ಕೊರಟಗೆರೆಯಲ್ಲಿ ನಾನೇ ಸ್ವತಃ ನನ್ನ ಕ್ಷೇತ್ರ ಅನುದಾನದಿಂದ 1 ಕೋಟಿ ರೂಪಾಯಿಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ PUC ಕಾಲೇಜನ್ನು ಈಗಾಗಲೇ ಮುಗಿಸುವ ಹಂತಕ್ಕೆ ತಂದಿದ್ದೇವೆ. ಒಂದು ನಿಮ್ಮನ್ನು ಮನವಿ ಮಾಡ್ತೀನಿ, ದೇಶಕ್ಕೆ, ದೇಶದ ವ್ಯವಸ್ಥೆಗೆ, ಈ ರಾಷ್ಟ್ರದ ನವ ನಿರ್ಮಾಣಕ್ಕೆ, ಅಭಿವೃದ್ಧಿ ದೇಶವನ್ನ ಎಲ್ಲ ಒಂದ್ ಕಡೆ ಭಾರತವನ್ನ ರಾಷ್ಟ್ರದ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನಾನು ಮಕ್ಕಳ ಮುಂದೆ ಹೇಳಲು ಇಷ್ಟಪಡ್ತೀನಿ. ಇವತ್ತು ನಮಗೆ ಸುಮಾರು ಒಂದು 10 ರೂಮ್ಗಳನ್ನ ಹೈಟೆಕ್ ಆಗಿ ಕಟ್ಕೊಟ್ಟು ಅವ್ರಿಗೆ ಡೆಸ್ಕು, ಟೇಬಲ್ಲು ಮತ್ತೆ ಎಲ್ಲ ಆಧುನೀಕರಣಗಳನ್ನ, ಸಲಕರಣೆಗಳನ್ನ ಒದಗಿಸ್ಕೊಟ್ಟು ಆ ಶಾಲೆ ನಡೆಯೋ ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಶಂಕುಸ್ಥಾಪನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಮತ್ತೆ ಇನ್ನೊಂದು 1 ಕೋಟಿ 10 ಲಕ್ಷ, 30 ಲಕ್ಷ PUC ಕಾಲೇಜಿನ 3 ಕೊಠಡಿಗಳು, ಸುಮಾರು 60 ಲಕ್ಷ ಶಾಸಕರ ಅನುದಾನದಲ್ಲಿ ಇವತ್ತು ಹಳೇ ಶಾಲೆಗಳನ್ನ ದುರಸ್ತಿಯನ್ನು ನಾವು ಮಾಡಿ ಇವತ್ತು ಅದು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಹೊಸ ಬಿಲ್ಡಿಂಗು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಸಂಪೂರ್ಣ ಮಾಡ್ತೇವೆ. ಅಂತ ಏನು ಬಂದಂಥ ವಲಸಿಗರಿಗೆ, ಬೇರೆ ದೇಶದ ನಾಗರಿಕರಿಗೆ ಮತ್ತು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದಿಂದ ಬಂದಂಥ ಕೆಲವು ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಜನಾಂಗದವರಿಗೆ ಇವತ್ತು PRC ಕೊಡೋದನ್ನು ಇವತ್ತು ಜಾರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇದು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ಅವರು ದಾಖಲೆಗಳಿಲ್ಲದೆ ಯಾವುದೇ ಉದ್ದೇಶಕ್ಕೂ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇವತ್ತು ಪತ್ರವನ್ನು ಬರೆದಿದ್ದೇವೆ. ಕೂಡಲೇ ಇದನ್ನು ಕ್ರಮ ಕೈಗೊಳ್ಳಬೇಕಂತ ಆದೇಶವನ್ನು ಇರಲಿಲ್ಲ. ಅಲ್ಲಿ ಎಷ್ಟೊಂದು ನೀವು ಇಲ್ಲೀಗಲ್ ವೋಟರ್ಸ್ ಅದ್ರ, ಬೋಗಸ್ ವೋಟರ್ಸ್ ಅದ್ರ, ಅವ್ರುಗಳನ್ನ ತೆಗೆದು ಇಲ್ಲಿ ಜೆನ್ಯೂನ್ ವೋಟರ್ಸ್ ಅನ್ನ ಇಟ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಡೆದೈತಿ. ಆ ನಿಟ್ಟಿನಲ್ಲಿ ನಡಿಬೇಕಾಗಿದ್ದಂತಹ SIR ಪ್ರಕ್ರಿಯೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅದು ನಡಿಲಿಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿಯೂ ರಾಜ್ಯಾದ್ಯಂತ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ನಾವು ಇದನ್ನು ಖಂಡನೆಯನ್ನು ಮಾಡ್ತೀವಿ.